ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ತುಂಬ ದಿನ ಆಯಿತು ಲಾಗ್ ಮಾಡಿದೆ, ಏನು ಮಾಡೋಣ ಟೈಮೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಒಬ್ಬ ಕುಚಿಕು ದೋಸ್ತಿ KA15 ಕನ್ನಡಿಗ ಚರಣ್ ಅವ್ರನ್ನ ಪರಿಚಯಿಸ್ತಾ ಇದ್ದೀನಿ. ಇವನು ನಂದು 10ನೇ ಕ್ಲಾಸ್ನ ಫ್ರೆಂಡ್ಶಿಪ್ ಆ್ಯಂಡ್ ಇವನು ಕೆಲಸ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಇವನು ಊರಿಗಂತ ಇವನ ಫ್ರೆಂಡ್ಸ್ ಜೊತೆ ಬಂದಿದ್ದ. ಹಾಗೆ ಮುರುಡೇಶ್ವರ ಹೊನ್ನಾವರ ಹೋಗ್ತಾ ಇದ್ದೀವಿ, ಬರ್ತೀವೋ ಅಂತ ಕೇಳ್ದೆ. ನಾನು ಸಿಕ್ಕಿದ್ದೇ ಚಾನ್ಸ್ ಅಂತ ಒಪ್ಕೊಂಡ್ಬಿಟ್ಟೆ. ಈಗ ಇವನ ಬೈಕನ್ನು ನಾನು ನಮ್ಮೂರಲ್ಲಿ ಹತ್ಬಿಟ್ಟು ಈಗ ಹೊನ್ನಾವರ ಹೋಗಿ ಮುರುಡೇಶ್ವರವನ್ನು ನೋಡಿಕೊಂಡು ಹಾಗೆ ಮನೆಗೆ ವಾಪಸ್ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಮೊದಲು ಭಟ್ಕಳ ಸರ್ಕಲ್ನಲ್ಲಿ ಬೈಕನ್ನು ಇಟ್ಟು ಜಾನಕಿ ಹೋಟೆಲಲ್ಲಿ ಲಘು ಉಪಹಾರ ಮಾಡಿದ್ವಿ. ಇಲ್ಲಿ ನೋಡಿದರೆ ಅಣ್ಣ ಲಘು ಉಪಹಾರ ಮಾಡಿ ಅಂದರೆ ಊಟ ತಿಂದ ಹಾಗೆ ತಿಂತಾಯಿದ್ರು. ತುಂಬ ಹಸುವಾಗಿತ್ತ ಅಂತ ಕಾಣಿಸ್ತಾರೆ ಪಾಪ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಭಟ್ಕಳದಲ್ಲಿ ತಿಂಡಿ ತಿಂದು ನಾವು ಹೊರಟಿದ್ದು ಹೊನ್ನಾವರದ ಕಡೆ. ಕೆಲವೊಂದು ಸಲ ಪ್ಲ್ಯಾನ್ ಇಲ್ಲದೇ ಟ್ರಿಪ್ ಆಗಿಬಿಡುತ್ತೆ. ಇನ್ನೂ ಕೆಲವು ಸಲ ಒಂದು ತಿಂಗಳ ಹಿಂದೆ ಪ್ಲ್ಯಾನ್ ಮಾಡಿದರೂ ಸಹ ಕೊನೆಯ ಕ್ಷಣದಲ್ಲಿ ಟ್ರಿಪ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಆದರೆ ಏನೇ ಹೇಳಿ ಸ್ನೇಹಿತರೆ, ಈ ಥರ ಬೈಕಲ್ಲಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದೇ ಒಂಥರ ಖುಷಿ. ಇರೋದೊಂದು ಜೀವನ, ಟೈಮ್ ಸಿಕ್ಕಾಗೆಲ್ಲ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿ. ಮುಂದೆ ಜೀವನದಲ್ಲಿ ಜಾಬ್ ಸಿಕ್ಕಿದ ಮೇಲೆ ಈ ಥರ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ. ನಾವು ಮೊದಲು ಪ್ಲ್ಯಾನ್ ಮಾಡಿದ್ದು ಶರಾವತಿ ಬ್ಯಾಕ್ ವಾಟರ್ನಲ್ಲಿ ಬೋಟಿಂಗ್ಸ್. ಕೊನೆಗೂ ಅಲ್ಲಿ ರೀಚ್ ಆದ್ವಿ. ಬೈಕನ್ನು ಸೈಡ್ಗೆ ಹಾಕಿಬಿಟ್ಟು ಬೋಟ್ ಹತ್ತಿದ್ವಿ. ನಮ್ಮ 5 ಜನಕ್ಕೆ ಅವರು ತಗೊಂಡಿದ್ದು 1500. ನಾನು ಮುಂದೆ ಖತರ್ನಾಕ್ ಐಡಿಯಾ ಮಾಡಿದೆ. ನಾವು ಹೊನ್ನಾವರದವ್ರು ಅಂತ ಹೇಳಿದೆ, ಅದಕ್ಕಾಗಿ ಅವರು 1500 ತಗೊಂಡ್ರು. ಇಲ್ದಿದ್ರೆ 1700 ತಗೊಳ್ತಾ ಇದ್ರು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಕೊನೆಗೂ ಬೋಟಿಂಗ್ ಸ್ಟಾರ್ಟ್ ಆಯಿತು. ಹುಡುಗರೆಲ್ಲ ಫುಲ್ ಖುಷಿಯಾಗಿದ್ರು. ಮೀ ಆಲ್ಸೋ ಫುಲ್ ಹ್ಯಾಪಿ. ಫುಲ್ ಪ್ರಕೃತಿ ಸೌಂದರ್ಯ ಸವಿಯ ಬಾಯ್ಸ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಲೆಟ್ಸ್ ಸ್ಟಾರ್ಟ್ ದ ಬೋಟಿಂಗ್ಸ್ ಗಾಯ್ಸ್, ಕಮ್ ಆನ್. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ. ಹುಡುಗರೆಲ್ಲ ಫೋಟೋ ಶೂಟಲ್ಲೇ ಕಳೆದು ಹೋಗಿದ್ರು. ನಾನಂತೂ ಸುಮ್ಮನೆ ಅವ್ರನ್ನ ನೋಡ್ತಾ ಕೂಡ್ತಿದ್ದೆ. ಹಾಗೆ ಆಚೆಗಡೆ ವ್ಯೂನೆಲ್ಲ ನೋಡ್ತಾ ಕೂಡ್ತಿದ್ದೆ. ಚರಣ್ ಅಂತೂ ಫೋಟೋ ಶೂಟಲ್ಲೇ ಮುಳುಗೋಗಿದ್ದ. ಅವನು ನೋಡಿ ನನಗೆ ಹೀಗೆ ಅನಿಸ್ತು, ಬಾ ನನ್ನ ಮಗನೇ, ನಾನು ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನು ನಾಳೆ ತಗೋ ಬಾ. ನಿನ್ನ ಏನು ಏಯ್ ಲೋ ಆಂಗಲ್ ಹೊಡ್ಕೊ. ಹೇಳ ಕೊನೆಗೂ ಸತತ 1 ಗಂಟೆಗಳ ಕಾಲ ಬೋಟಿಂಗ್ ಮುಗಿಸಿ ಪ್ರಕೃತಿ ಸೌಂದರ್ಯವನ್ನು ನೋಡಿಬಿಟ್ಟು ನಾವು ದಡವನ್ನು ಮುಟ್ಟಿದ್ವಿ. ಕೊನೆಗೂ ಬೋಟಿಂಗ್ ಮುಗಿಸಿ ನಾವು ಬೋಟಿಂದ ಇಳಿದು ನೆಕ್ಸ್ಟ್ ಎಲ್ಲಿಗೆ ಹೋಗೋದಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆಗ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದು ಇಕೋ ಬೀಚ್ ಕಡೆ ಹೋಗುವ ಅಂತ ಎಣಿಸಿ ಇಕೋ ಬೀಚ್ ಕಡೆ ಬಂದ್ವಿ. ಅಲ್ಲೇ ಸೈಡಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ನೀರು ಕುಡಿದ್ವಿ. ತುಂಬ ಬಾಯಾರಿಕೆ ಆಗಿತ್ತು. ಆನಂತರ ಸಮುದ್ರ ಕಡೆ ಹೊರಟ್ವಿ. ಬಂದಿರೋ 5 ಜನರಲ್ಲಿ 2 ಮಾತ್ರ ಬೀಚ್ ಹಿಡಿದ್ರು. ನಾವು 3 ಹೊರಗೆ ನಿಂತಿದ್ವಿ. ನಮ್ಮ ಪ್ಲ್ಯಾನಲ್ಲಿ ಬೀಚ್ಗೆ ಬರೋ ವಿಷಯನೇ ಇರಲಿಲ್ಲ. ಆದರೆ ಅದಕ್ಕೆ ನಾನು ಎಕ್ಸ್ಟ್ರಾ ಬಟ್ಟೆ ಸಹ ತರಲಿಲ್ಲಾಗಿತ್ತು. ಇಲ್ಲದಿದ್ದರೆ ಇಷ್ಟರೊಳಗೆ ಬಟ್ಟೆ ಬಿಚ್ಚಿ ನೀರಿಗೆ ಇಳಿದಿರ್ತಿದ್ದೆ.
ನನ್ ಮೇಲೆ ಹಣೆ ಇಟ್ಟು ನನ್ ಮೇಲೆ ಹಣೆ ಇಟ್ಟು ಕೊನೆಗೂ ಬೀಚಲ್ಲಿ ಸುತ್ತಾಡಿ ಸುಸ್ತಾಗಿ ನಮ್ಮ ನೆಕ್ಸ್ಟ್ ವಿಸಿಟ್ ಇಷ್ಟು ಮುರುಡೇಶ್ವರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮುರುಡೇಶ್ವರದಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಶಿವನ ದರ್ಶನಕ್ಕಂತ ಹೊರಟಿವಿ. ಇಲ್ಲಿ ನೋಡಿದ್ರೆ ಚರಣ್ ಹೊಸ ಆಟನೇ ಸ್ಟಾರ್ಟ್ ಮಾಡಿಬಿಟ್ಟು. ಚರಣ್ ಅವ್ರೆ ಏನ್ ಮಾಡ್ತಿದ್ದೀರಿ? ಅದು ಇನ್ಸ್ಟಾಗ್ರಾಮ್ ನೋಡಿದ್ನಲ್ಲ ಫಸ್ಟ್ ಇದು ಏನಪ್ಪ ಇದಕ್ಕೇನಂತಾರೆ ಗೋಪುರ ಕಾಣಿಸ್ಬಿಟ್ಟು ನೆಕ್ಸ್ಟ್ ಶಿವ ಕಾಣಿಸುತ್ತಲ್ಲ, ಸೊ ಆ ಥರ ಏನೋ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀನಿ, ಬಟ್ ಆಗ್ತಿಲ್ಲ. ಫುಲ್ ಕವರ್ ಮಾಡೋದು ಹೆಂಗೆ? ಫುಲ್ ಕವರ್ ಮಾಡೋದು ಹೆಂಗೆ? 0.6 ನೋಡಿ ಟ್ರೈ ಮಾಡಿ. ಒಂಚೂರು ನಾನು ಹೈಟ್ ಇದ್ದಿದ್ರೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇಲ್ಲಿ ದರ್ಶನಕ್ಕಂತ ಈಚೆ ಕಡೆ ಬಂದರೆ ಜನ ಫುಲ್ ರಶ್ ಇತ್ತು. ಸೊ ದೇವರಿಗೆ ಹೊರಗಡೆಯಿಂದಾನೆ ಕೈ ಮುಗಿದು ಹೊರಗಡೆ ಇರೋ ಬೃಹತ್ ಆಕಾರದ ಶಿವನ ಮೂರ್ತಿ ಹತ್ರ ಹೋದ್ವಿ. ಇಲ್ಲಿ ನೋಡಿದರೆ ನಮ್ಮ ಚರಣಣ್ಣ ಫುಲ್ ಬ್ಯುಸಿ ಆಗಿಬಿಟ್ರು ಫೋನಲ್ಲಿ. ಹಾಗೆ ಅತ್ತ ಕಡೆ ನೋಡಿದ್ರೆ ನಮ್ಮ ಹುಡುಗರೆಲ್ಲ ಫುಲ್ ಫೋಟೋ ಶೂಟಲ್ಲಿ ಬ್ಯುಸಿ ಆಗಿಬಿಟ್ರು. ಅಲ್ಲಿ ನೋಡಿ ಚರಣಣ್ಣ ಪವರ್ ಬ್ಯಾಂಕನ್ನು ಹಾಕ್ಕೊಂಡು ಮಾತಾಡ್ತಾ ಇದ್ದಾನೆ, ಅಷ್ಟು ಬ್ಯುಸಿ ಆಗಿಬಿಟ್ಟ. ಇದನ್ನು ನೋಡಿ ನಂಗೆ ಅನಿಸಿದ್ದು ಇಷ್ಟೇ, ನಮ್ಮ ಹುಡುಗರೆಲ್ಲ ಬಿಸಿ ಆದ್ರಪ್ಪ, ನನ್ನ ಲೈಫೇ ಟ್ರ್ಯಾಕಿಗೆ ಬರಲಿಲ್ಲ. ಇಲ್ಲಿ ನೋಡಿದರೆ ಡಾಕೆಸ್ ಬಾಯ್ ನಮ್ಮ ಅಣ್ಣನಿಗೆಲ್ಲ ತುಂಬ ತೊಂದರೆ ಕೊಡ್ತಾ ಇತ್ತು. ಇದನ್ನು ನೋಡಿ ನನಗೊಂದು ವಿಡಿಯೋ ನೆನಪಾಯಿತು. तुम्हें मालूम है मैं कौन मालूम है? तेरा बीवी का देवर मियाँ मत कर इसको. ए तेरा कुंडी में चर्बी इधर है, आधर है आधर है ए बाहर आ लो. खुशका खा लो. ये जोको ಇವರದ್ದಿಲ್ಲಿ ಫೋಟೋ ಶೂಟ್ ಮುಗಿದು ನಮ್ಮ ಚರಣ್ ಅಣ್ಣಂತ ಮಾತುಕತೆ ಮಾತ್ರ ಇನ್ನೂ ಮುಗ್ದಿರಲಿಲ್ಲ. ಅದು ಏನಂತ ಮಾತಾಡ್ತಾನೋ ಏನೋ. ಜಗ್ಗು ಮಹಾನ್ ಕಲಾವಿದ. ಅದು ಆಮೇಲೆ ಕುಂತ್ಕೊಂಡು ಇವ್ರು ಬರ್ಬೇಕಲ್ಲ ನನ್ನ ಮಕ್ಕಳು. ಏನು ಹೇಳಮ್ಮ? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಕೊನೆಗೂ ಫೋಟೋ ಎಲ್ಲ ತಕ್ಕೊಂಡು ಬೀಚ್ ಕಡೆ ಕಣ್ಣು ಹಾಯಿಸಿ ಭಟ್ಕಳದ ಕರಾವಳಿ ಹೋಟೆಲ್ ಕಡೆ ಹೊರಟ್ವಿ. ಅಲ್ಲಿ ಒಳ್ಳೆಯದಾಗಿ ಮೀನು ಊಟ ಮಾಡಿಬಿಟ್ಟು ಮನೆ ಕಡೆ ಹೊರಟ್ವಿ. ಎಲ್ಲ ಫ್ರೆಂಡ್ಸ್ಗೂ ಬಾಯ್ ಮಾಡಿಬಿಟ್ಟು ನಾವು ಇವತ್ತಿನ ವೀಡಿಯೋವನ್ನು ಮುಗಿಸಿದ್ದೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ನಾನು ಕನ್ನಡಿಗ. ಮತ್ತೆ ಸಿಗೋಣ. ಬಾಯ್. ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ.